ಸ್ಥಾಪಕ ಕಾರ್ಯಕರ್ತರು ಅಂತ ತಪ್ಪಾಗಲ್ಲ. ಕರ್ನಾಟಕದಲ್ಲಿ ಬಿಜೆಪಿಯನ್ನ ತಳಮಟ್ಟದಿಂದ ಬೆಳೆಸಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ತಂದಂಥ ನಮ್ಮೆಲ್ಲರ ರೈತ ನಾಯಕ BS ಯಡಿಯೂರಪ್ಪನವರ ಒಂದು ರಾಜಕೀಯ ಜೀವನ ಪಾದಾರ್ಪಣೆಯಾಗಿ 50 ವರ್ಷಗಳಾಯಿತು. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ರೈತರು ಹಾಗೂ ಯಡಿಯೂರಪ್ಪನವರ ಅಭಿಮಾನಿ ಬಳಗ ಹಾಗೂ ಪಕ್ಷದ ಕಾರ್ಯಕರ್ತರು ಈ ಒಂದು ಸುಸಂದರ್ಭವನ್ನ ಯಡಿಯೂರಪ್ಪನವರಿಗೆ ಅರ್ಪಿಸಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಆ ಒಂದು ಯಡಿಯೂರಪ್ಪ ಅಭಿಮಾನೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಇದೇ ಶನಿವಾರ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಚಿಕ್ಕನಾಯಕನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ತಯಾರಿಗಳು ಹಾಗೂ ಚಿಕ್ಕನಾಯಕನಹಳ್ಳಿಯಿಂದ ಭಾಜಪದ ಕಾರ್ಯಕರ್ತರು ಒಂದು ವ್ಯವಸ್ಥೆ ಮತ್ತು ನೋಡಬೇಕಾಗಿರ್ತಕ್ಕಂಥ ರೀತಿ ಎಲ್ಲವನ್ನು ಕೂಡ ಇವತ್ತು ನಾವು ತಾಲೂಕಿನ ಜನತೆಗೆ ತಿಳಿಸೋ ದೃಷ್ಟಿಯಿಂದ ಯಡಿಯೂರಪ್ಪನವರ ಅಭಿಮಾನಿಗಳು ನಾವು ಇವತ್ತು ಒಂದು ಇಲ್ಲಿ ಪತ್ರಿಕಾ ಒಂದು ಗೋಷ್ಠಿಯನ್ನ ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯರು, ನಿವೃತ್ತ ಮುಖ್ಯೋಪಾಧ್ಯಾಯರು ಆದಂತಹ ಶ್ರೀಯುತ ಶ್ರೀನಿವಾಸ ಮೂರ್ತಿ ಸರ್ ಇದ್ದಾರೆ. ಅವರಿಗೆ ನಾವೆಲ್ಲ ಪರವಾಗಿ ಸ್ವಾಗತ ಮಾಡ್ತೇವೆ. ಹಾಗೇನೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕನಾಯಕನಹಳ್ಳಿ ಪುರಸಭೆ ಸದಸ್ಯರು ಆದಂತಹ ಮಾಜಿ ಪುರಸಭಾ ಸದಸ್ಯರಾದಂತಹ ಶ್ಯಾಮ್ ಪ್ರಸಾದ್ ಇದ್ದಾರೆ. ಅವರು ಕೂಡ ಸ್ವಾಗತ ಮಾಡ್ತಾರೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರ ಅಭಿಮಾನಿಗಳು, ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರು, ಕಾರ್ಯಕರ್ತರು ಆದಂತಹ ರಳಿಕೆರೆ ಶರತ್ ಅವರಿದ್ದಾರೆ. ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಸ್ವಾಗತ ಮಾಡ್ತಾರೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಯಡಿಯೂರಪ್ಪನವರ ಒಂದು ಒಡನಾಟ ಅಂತಂದ್ರೆ ತಪ್ಪಾಗಲ್ಲ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಪತ್ರಿಕಾ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಗುರುಗಳನ್ನ ಯಡಿಯೂರಪ್ಪನವರ ಸಮಗ್ರ ಪಕ್ಷದ ಮುಖಂಡ ಸನ್ಮಾನ್ಯ ಯಡಿಯೂರಪ್ಪನವರು ಮೊದಲು ರೈತ ಕುಟುಂಬದಿಂದ ಜನಿಸಿ ನಂತರ ಶಿವಮೊಗ್ಗದಲ್ಲಿ ಅವರು ಒಂದು ವೃತ್ತಿಯನ್ನು ಅನುಸರಿಸಿದರು. ಆ ಶಿವಮೊಗ್ಗ ಕ್ಷೇತ್ರವೇ ಅವರ ರಾಜಕೀಯದ ಒಂದು ಕ್ಷೇತ್ರವಾಗಿ ಬದಲಾವಣೆ ಆಯಿತು. ಅಲ್ಲಿಂದ ಪಕ್ಷವನ್ನು ಕಟ್ಟುವಂಥದ್ರಲ್ಲಿ ತುಂಬ ಪರಿಶ್ರಮವನ್ನು ಹಾಕಿ ನಡೆಸಿದರು. ಕೆಲವೊಮ್ಮೆ ಕೇವಲ 2 ಸೀಟು ಒಮ್ಮೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಸಹ ಅವರು ಹಿಂಜರಿಯದೆ ಪಕ್ಷವನ್ನು ಸಂಘಟನೆಯನ್ನು ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಮಾಡಿದರು. ಆ ಕಾರಣದಿಂದಾಗಿ ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಆಯಿತು. ಹಾಗೆ ಉತ್ತಮವಾದಂಥ ಆಳ್ವಿಕೆಯಲ್ಲೂ ಸಹ ಅವರು. ನಮಸ್ಕಾರ. ಹಾಗೆ ಮುಖಂಡರಿಗೆಲ್ಲ ನಮಸ್ಕಾರವನ್ನು ಸಲ್ಲಿಸ್ತಾ, ಈ ದಿನ ನಾವೆಲ್ಲ ಸೇರಿರುವಂಥದ್ದು ಒಂದು ಯಡಿಯೂರಪ್ಪನವರ ಅಭಿಮಾನೋತ್ಸವ ದಿನದ ಒಂದು ವಿಚಾರವಾಗಿ ಸೇರಿರುವಂಥದ್ದು. ಯಡಿಯೂರಪ್ಪನವರು ನಡೆದು ಬಂದ ಹಾದಿ ತುಂಬಾ ಕಠಿಣವಾಗಿದ್ದಂಥದ್ದು. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಒಂದು ಪಕ್ಷ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತರೋದ್ರಲ್ಲಿ ಯಡಿಯೂರಪ್ಪನವರ ಕೆಲಸ ಬಹಳ ಒಂದು ದೊಡ್ಡ ಕೆಲಸ ಆಗಿತ್ತು. ಯಾಕೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಅವ್ರು ಇದ್ದಂಥದ್ದು ಒಬ್ರು ಅಥವಾ ಇಬ್ರು 3-4 ಜನರಿಂದ ಶುರುವಾದಂತಹ ಒಂದು ಕರ್ನಾಟಕದ ಒಂದು ಚಿತ್ರಣ ಇವತ್ತು 100, 110, 120 ಶಾಸಕರು ಮತ್ತೆ ಸರ್ಕಾರವನ್ನು ರಚನೆ ಮಾಡುವ ತನಕ ಅವರು ಬಿಡ್ಲಿಲ್ಲ ಅವರ ಕೆಲಸವನ್ನ, ಅವರ ಕಾರ್ಯವನ್ನ. ಅಂತ ಕಠಿಣ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಕೆಲಸವನ್ನ ಪ್ರತಿದಿನ ಪ್ರತಿ ಕ್ಷಣ ಮಾಡ್ತಾ ರೈತರಿಗೋಸ್ಕರ, ಜನರಿಗೋಸ್ಕರ, ಒಂದು ಎಲ್ಲರಿಗೂ ಒಂದು ಒಳ್ಳೆ ಒಂದು ಸರ್ಕಾರವನ್ನು ಕೊಡಬೇಕು ಅಂತ ಹೇಳಿ ತುಂಬಾ ಕೆಲಸವನ್ನ ಮಾಡಿರ್ತಾರೆ. ಅದರಲ್ಲಿ ರೈತರಿಗೋಸ್ಕರ ಒಂದು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನ ಇವತ್ತಿನ ಕಳೆದ ಪತ್ರಿಕಾಗೋಷ್ಠಿಯ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ರಾಜಕೀಯ ಬದುಕಲ್ಲಿ BS ಯಡಿಯೂರಪ್ಪನವರು ನಿರಂತರವಾಗಿ ರಾಜಕೀಯದ ದಿನಗಳನ್ನ ತುಂಬಾ ಶ್ರಮದಿಂದ, ಹೋರಾಟದಿಂದ
ನಿಭಾಯಿಸಿದ್ದು ಅಭಿಮಾನಿಗಳ ಒತ್ತಾಯದ ಮೇರೆಗೆ 50 ವರ್ಷ ಪೂರೈಸಿರೋ ಒಂದು ಕಾರಣಕ್ಕೆ ಅಭಿಮಾನೋತ್ಸವ ಅಂತ ಹೇಳಿ ಏರ್ಪಡಿಸಿದ್ದಾರೆ ಎಲ್ಲ ಅಭಿಮಾನಿಗಳಿಂದ. ಹಾಗಾಗಿ ಅವರು ಸಹ ತುಂಬುವುದರಿಂದ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಈ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಎಲ್ಲ ಬಿಜೆಪಿ ಅಭಿಮಾನಿಗಳು ಹಾಗೂ ಯಡಿಯೂರಪ್ಪನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಅಭಿಮಾನೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಏನು ಒಂದು ವಸಂತಗಳು ಪೂರೈಸಿದೆ, ಈ ಸಂದರ್ಭದಲ್ಲಿ ಅವರನ್ನ ನಾವು ಅಭಿಮಾನಿಸಬೇಕು ಅಂತ ಹೇಳಿ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮನ್ನ ಅವ್ರು ನೋಡ್ತಕ್ಕಂಥ ಭಾಗ್ಯ ನಮಗೆ ಒದಗಿ ಬರ್ತಾ ಇದೆ. ಅದ್ರ ಜೊತೆಗೇನೆ ಕರ್ನಾಟಕದ ಎಲ್ಲ ರಾಜಕೀಯ ಪಕ್ಷಗಳ ರಾಜಕೀಯ ನಾಯಕರು ಈ ಕಾರ್ಯಕ್ರಮ ಒಂದು ಪಕ್ಷಾತೀತ ಕಾರ್ಯಕ್ರಮವಾಗಿ ಇವತ್ತು ನಡೀತಾ ಇದೆ. ಎಲ್ಲ ಒಂದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಪ್ರತಿ ಪಂಚಾಯತಿಗೆ ಒಂದು ಬಸ್ ಮೂಲಕ ಹೋಗ್ತಕ್ಕಂಥ ಒಂದು ಯೋಜನೆಯನ್ನ ನಮ್ಮ ರಾಜ್ಯದ ಜಿಲ್ಲೆಯ ಹಿರಿಯರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರತಿ ಪಂಚಾಯತಿಗೆ ಒಂದೊಂದು ಬಸ್ ಮೂಲಕ ಕಾರ್ಯಕರ್ತರನ್ನ, ಯಡಿಯೂರಪ್ಪನವರ ಅಭಿಮಾನಿಗಳನ್ನ ಚಿತ್ರದುರ್ಗಕ್ಕೆ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಒಂದು ಉಳಿದಿರ್ತಕ್ಕಂಥ 4-5 ದಿನಗಳಲ್ಲಿ ತಾಲೂಕಿನಾದ್ಯಂತ ಒಂದು ಪ್ರವಾಸ ಮಾಡ್ತಾ ಇದ್ದೇವೆ. ಈ ಮೂಲಕ ತಮಗೆಲ್ರಿಗೂ ಒಂದು ಆಮಂತ್ರಣವನ್ನು ಕೂಡ ಕೊಡ್ತಾ ಇದ್ದೇವೆ. ನಿಮ್ಮನ್ನ ಭೇಟಿ ಮಾಡ್ತೇವೆ. ನಾಳಿನ ದಿನಗಳಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂತ ನಮಸ್ಕರಿಸ್ತೇನೆ. ಓಡಾಡತಕ್ಕಂಥವ್ರು ಶ್ರೀಯುತ ಶರತ್ ಅವರ ದೂರವಾಣಿ ನಂಬರ್ 9113641160. ಮತ್ತೊಮ್ಮೆ ಹೇಳ್ತೀನಿ, 9113641160. ರಾಕೇಶ್ ಅಣೆಕಟ್ಟೆ 9740777828 ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ.